ಸಹೋದರ ಸಹೋದರಿಯರೇ, ಒಳ್ಳೆಯ ಸ್ನೇಹಿತನಾಗಿರುವ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆಯ 15ನೇ ಅಧ್ಯಾಯದ 9ನೇ ವಚನದಿಂದ 27ನೇ ವಚನದವರೆಗೆ ಧ್ಯಾನ ಮಾಡಲಿರುವೆವು. ಫಲ ಕೊಡುವ ಕೊಂಬೆಗಳು ಅಂದರೇನು? ಯಾವುದು ನಮ್ಮನ್ನು ಶುದ್ಧೀಕರಿಸುತ್ತದೆ? ಕ್ರಿಸ್ತನಲ್ಲಿ ನೆಲೆಗೊಂಡಿರದವರ ಸ್ಥಿತಿಗತಿಗಳು ಏನು ಎಂಬುದನ್ನು ತಿಳಿದುಕೊಳ್ಳಬೇಕು. ಹಾಗಾದರೆ ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮನ್ನು ದೇವರ ಆತ್ಮನ ಕೈಗಳಿಗೆ ಕೊಟ್ಟು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ಹಾಗೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 9ರಿಂದ 27 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ಧ್ಯಾನದಲ್ಲಿ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲಿ ಎಂಬ ಪ್ರಾರ್ಥನಾ ಮನೋಭಾವದೊಂದಿಗೆ ಈ ದಿನದ ಧ್ಯಾನವನ್ನು ಪ್ರಾರಂಭಿಸೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಆನಂದವು ದೈವಿಕವಾದದ್ದು. ಇಂತಹ ಫಲ ಒಬ್ಬನ ಜೀವಿತದಲ್ಲಿ ಇರುವುದಾದರೆ ಅವನು ತನ್ನ ಜೀವಿತದ ಮೂಲಕವೇ ಅನೇಕರನ್ನು ದೇವರ ಬಳಿಗೆ ನಡೆಸುತ್ತಾನೆ. ಅದರಲ್ಲಿ ಆತ್ಮಗಳ ರಕ್ಷಣೆ ಒಂದು ಉಪಫಲವಾಗಿರುತ್ತದೆ. ನೋಡಿರಿ, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಆತನಿಗೆ ನಮ್ಮ ಜೀವಿತಗಳಲ್ಲಿ ಫಲ ಬೇಕು. ಹಾಗಾದರೆ ಒಂದು ಕೊಂಬೆಯು ಫಲ ಕೊಡದಿದ್ದರೆ ಆತನು ಅದನ್ನು ಹೇಗೆ ತೆಗೆದುಹಾಕುತ್ತಾನೆ? ಒಂದು ವಿಧವೆಂದರೆ ಅಂತಹ ವ್ಯಕ್ತಿಯನ್ನು ಫಲ ಕೊಡುವ ಸ್ಥಳದಿಂದ ತೆಗೆದುಬಿಡುವುದು. ನೋಡಿರಿ, ಕೆಲವೊಮ್ಮೆ ಈ ರೀತಿಯ ತೆಗೆದುಬಿಡುವಿಕೆಯು ಭೌತಿಕ ಮರಣದ ಮೂಲಕವೂ ಆಗಬಹುದು. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಅಪೊಸ್ತಲನಾದ ಯೋಹಾನನು ಇದನ್ನೇ ಹೇಳುತ್ತಿದ್ದಾನೆಂದು ನಾನು ನಂಬುತ್ತೇನೆ. ಈ ವಾಕ್ಯ ಭಾಗದಲ್ಲಿ ಅವನು ಮರಣಕರವಾದ ಪಾಪ ಉಂಟು ಎಂದು ಹೇಳುತ್ತಾನೆ. ಪ್ರಿಯರೇ, ಒಬ್ಬ ವಿಶ್ವಾಸಿಯು ಪಾಪ ಮಾಡುತ್ತಾ ಹೋದರೆ ದೇವರು ಅವನನ್ನು ಫಲ ಬಿಡುವ ಸ್ಥಳದಿಂದ ಮರಣದ ಮೂಲಕವಾಗಿ ತೆಗೆದುಬಿಡುತ್ತಾನೆ. ನೋಡಿರಿ, ಅನನೀಯ ಹಾಗೂ ಸಫೈರಳು ಪರಿಶುದ್ಧವಾದ ಹಾಗೂ ಫಲ ಕೊಡುವ ಸಭೆಯಿಂದ ತೆಗೆಯಲ್ಪಟ್ಟರು. ಅಷ್ಟೇ ಅಲ್ಲದೆ ಪ್ರಿಯರೇ, ಆತನು ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಕೆಲವರು ಈ ಕೆಲಸವು ತುದಿ ಕತ್ತರಿಸುವುದನ್ನು ಒಳಗೊಂಡಿದೆ ಎಂದು ಹೇಳುತ್ತಾರೆ. ಅದೂ ಕೂಡ ನಿಜವೇ. ಆದರೆ ಪ್ರಿಯರೇ, ನಿಜವಾದ ಅರ್ಥ ಶುದ್ಧ ಮಾಡುವುದಾಗಿದೆ. ಅಂದರೆ ನಮಗೆ ಫಲ ಕೊಡುವುದಕ್ಕೆ ಅಡ್ಡಿಯಾಗಿರುವಂಥದ್ದನ್ನು ಆತನು ತೆಗೆದುಹಾಕುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ರೀತಿಯ ಕಾರ್ಯದಿಂದ ದೇವರ ಮಕ್ಕಳಿಗೆ ನೋವಾಗುವುದೇಕೆಂದರೆ ಅವರು ದೇವರಿಂದ ಬಹಳ ದೂರ ಹೋಗಿರುತ್ತಾರೆ. ನಾವು ದೇವರಿಗೆ ಸಮೀಪವಾಗಿದ್ದಷ್ಟು ನಮಗೆ ಈ ಕ್ರಿಯೆಗಳಿಂದಾಗುವ ನೋವು ಕಡಿಮೆ. ನೋಡಿರಿ, ದೇವರು ನಮ್ಮನ್ನು ಶುದ್ಧಿಗೊಳಿಸಲೆಂದು ಶಿಕ್ಷೆಗೆ ಒಳಪಡಿಸುವಾಗ ನಾವು ದೇವರಿಂದ ಬಹಳ ದೂರ ಹೋದಷ್ಟು ನಮಗೆ ನೋವು ಜಾಸ್ತಿ. ಆದರೆ ನಾವು ಆತನ ಹತ್ತಿರ ಬಂದಂತೆ ನಮಗಾಗುವ ನೋವು ಬಹಳ ಕಡಿಮೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ: ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ವಾಕ್ಯದಿಂದ ನೀವು ಶುದ್ಧರಾಗಿದ್ದೀರಿ ಎಂಬುದಾಗಿ ನಾವು ನೋಡುವಾಗ ಶುದ್ಧಿಗೊಳಿಸುವ ಕಾರ್ಯವು ದೇವರ ವಾಕ್ಯದಿಂದಾಗುತ್ತದೆ. ಹೌದು, ದೇವರ ವಾಕ್ಯದಲ್ಲಿ ಶುದ್ಧಿ ಮಾಡುವ ಶಕ್ತಿಯು ಬಹು ಅದ್ಭುತವಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ಕೊಳೆ ಶುದ್ಧಿಗೊಳಿಸುವ ಅನೇಕ ಜಾಹೀರಾತುಗಳನ್ನು ನಾವು ಗಮನಿಸುತ್ತೇವಲ್ಲವೇ? ಆದರೆ ಅದು ಯಾವುದೂ ದೇವರ ವಾಕ್ಯದ ಶಕ್ತಿಯ ಹಾಗೆ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟು ನಾವು ಹೊಸದಾಗಿ ಹುಟ್ಟಿದ್ದೇವೆ. ಆದರೆ ಪ್ರಿಯರೇ, ಈ ಲೋಕದ ಸಂಚಾರದಲ್ಲಿ ನಮಗೆ ಕೊಳೆಯು ಹತ್ತಿಕೊಳ್ಳುವುದರಿಂದ ನಾವು ಸತತವಾಗಿ ದೇವರ ವಾಕ್ಯದಿಂದ ಶುದ್ಧರಾಗಬೇಕು. ಈ ಕಾರಣಕ್ಕಾಗಿಯೇ ನಾವು ಶುದ್ಧಿಗೊಳಿಸಲ್ಪಡಲಿಕ್ಕಾಗಿಯೇ ನಮಗೆ ಪ್ರತಿನಿತ್ಯವೂ ದೇವರ ವಾಕ್ಯದ ಧ್ಯಾನದ ಅವಶ್ಯಕತೆ ಇರುತ್ತದೆ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 9ನೇ ವಚನದಲ್ಲಿ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ?
ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ನಾವು ದೇವರ ಚಿತ್ತದ ಪ್ರಕಾರ ಜೀವಿಸದೇ ಇರುವಾಗ ನಮ್ಮನ್ನು ಎಚ್ಚರಿಸಲಿಕ್ಕಾಗಿ ದೇವರು ತನ್ನ ವಾಕ್ಯವನ್ನು ಉಪಯೋಗಿಸುತ್ತಾನೆ. ನಾವು ಆತನ ವಾಕ್ಯಕ್ಕೆ ವಿಧೇಯರಾಗಿರಬೇಕೆಂದು ಆತನು ಬಯಸುತ್ತಾನೆ. ಕೀರ್ತನೆಗಳ ಪುಸ್ತಕ 119 ಅಧ್ಯಾಯ 67 ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು ಎಂಬುದಾಗಿಯೂ, ಹಾಗೆಯೇ ಮುಂದುವರೆದು 71 ವಚನವನ್ನು ಓದುವಾಗ ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಾನು ಮತ್ತು ನೀವು ಆತನಿಗೆ ಉಪಯುಕ್ತರಾಗುವಂತೆ ಮಾಡಲು ಆತನು ಕಷ್ಟಾನುಭವಗಳ ಮೂಲಕ ನಮ್ಮನ್ನು ತನ್ನ ವಾಕ್ಯದ ಬಳಿಗೆ ನಡೆಸುತ್ತಾನೆ. ಆದ್ದರಿಂದ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕಲಿಯಬೇಕು ಹಾಗೂ ಅದನ್ನು ನಮ್ಮ ಜೀವಿತಗಳಿಗೆ ಅಳವಡಿಸಿಕೊಳ್ಳಬೇಕು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 15 ಅಧ್ಯಾಯ 4 ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮಗೆ ತಿಳಿಸಬೇಕೆಂದಿದ್ದ 3ನೇ ಶಬ್ದವು ಇಲ್ಲಿದೆ. ಅದು ಯಾವುದೆಂದರೆ ನೆಲೆಗೊಳ್ಳುವುದು. ನೋಡಿರಿ, ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದೆಂದರೆ ಆತನೊಂದಿಗೆ ನಾವು ಸತತವಾಗಿ ಅನ್ಯೋನ್ಯತೆಯಿಂದ ಇರುವುದೇ. ಅದು ನೆಲೆಗೊಳ್ಳುವುದರ ಒಂದು ಭಾಗವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕಾದರೆ ಮತ್ತು ಆತನೊಡನೆ ನಾವು ಸತತವಾಗಿ ಅನ್ಯೋನ್ಯತೆಯಲ್ಲಿ ಇರಬೇಕಾದರೆ ನಾವು ನಮ್ಮ ಪಾಪಗಳನ್ನು ಆತನಿಗೆ ಅರಿಕೆ ಮಾಡಬೇಕು. ಮಾತ್ರವಲ್ಲದೆ ಆತನಲ್ಲಿ ನಾವು ನೆಲೆ ನಿಲ್ಲಬೇಕಾದರೆ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯಬೇಕು. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು 10 ಹಾಗೂ 14 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ. ನಮ್ಮ ಸಂಗೀತ ಪುಸ್ತಕಗಳಲ್ಲಿ ಯೇಸು ನಮಗೆಂಥ ಮಿತ್ರ ಹಾಗೂ ದೀನನಾದ ಯೇಸುವಿನಂತೆ ಬೇರೆ ಮಿತ್ರನಿಲ್ಲ ಎಂಬ ಇತ್ಯಾದಿ ಸಂಗೀತಗಳು ಇರುತ್ತವೆ. ಆದರೆ ಪ್ರಿಯರೇ, ಇಂದು ಯೇಸು ಕ್ರಿಸ್ತನು ದೀನ ಸ್ಥಿತಿಯಲ್ಲಿ ಇರದೆ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವ ಮಹಿಮಾ ಸ್ವರೂಪಿಯಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈಗ ನಾನು ಯೇಸು ಕ್ರಿಸ್ತನನ್ನು ನನ್ನ ಮಿತ್ರನೆಂದು ಕರೆದರೆ ಅದು ನಿಜವಾಗಿಯೂ ತಪ್ಪಾಗುತ್ತದೆ. ನೋಡಿರಿ, ನಾನು ನಮ್ಮ ದೇಶದ ಅಧ್ಯಕ್ಷರನ್ನು ನನ್ನ ಸ್ನೇಹಿತರೆಂದು ಹೇಳಿದರೆ ನಾನು ಅವರನ್ನು ನನ್ನ ಮಟ್ಟಕ್ಕೆ ಕೆಳಕ್ಕೆ ತಂದಂತಾಗುತ್ತದೆ. ಆದರೆ ಅವರು ನನ್ನನ್ನು ತನ್ನ ಸ್ನೇಹಿತನೆಂದು ಹೇಳಿದರೆ ಅದು ನಿಜವಾಗಿಯೂ ಅದ್ಭುತವಾದದ್ದು. ಪ್ರಿಯರೇ, ಇಲ್ಲಿ ಯೇಸುಕ್ರಿಸ್ತನು ಹೇಳಿದ್ದನ್ನು ಸ್ವಲ್ಪ ಗಮನಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನು ನೀವು ಕೈಕೊಂಡು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಈ ಎಲ್ಲಾ ಭಾವನಾತ್ಮಕ ಸಂಗತಿಗಳು ನಮಗೆ ಬೇಡ. ಆದರೆ ನಾವು ನಮ್ಮನ್ನು ಯಥಾರ್ಥವಾಗಿ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಹಾಗಾದರೆ ನಾವು ಯೇಸುಕ್ರಿಸ್ತನು ಹೇಳಿದಂತೆ ನಾವು ಮಾಡುತ್ತಿದ್ದೇವೆಯೋ? ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 15 ಅಧ್ಯಾಯ 9 ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನೂ ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನೆಲೆಗೊಳ್ಳುವುದೆಂದರೆ ಸತತವಾದ ಅನ್ಯೋನ್ಯತೆ. ಅದು ಬಳ್ಳಿ ಹಾಗೂ ಕೊಂಬೆಗಳ ಸಂಬಂಧವಾಗಿದೆ. ನೋಡಿರಿ, ನನ್ನ ತೋಟದಲ್ಲಿ ಅನೇಕ ವಿಧವಾದ ಹಣ್ಣಿನ ಮರಗಳಿವೆ. ಈಗ ನಾನು ಆ ಮರಗಳ ಬಳಿಗೆ ಹೋಗಿ ಅದರ ಕೊಂಬೆಗಳಿಗೆ ನೀವು ಫಲ ಕೊಡಬೇಕಾದರೆ ನೀವು ಈ ಮರದಲ್ಲಿ ನೆಲೆ ನಿಂತಿರಬೇಕೆಂದು ಹೇಳಬೇಕಾ? ಇಲ್ಲ ಪ್ರಿಯರೇ, ಅದರ ಅವಶ್ಯಕತೆ ನನಗಿಲ್ಲ. ಅಷ್ಟೇ ಅಲ್ಲದೆ ಆ ಕೊಂಬೆಗಳು ಮರದಲ್ಲಿಯೇ ನೆಲೆ ನಿಂತಿವೆಯೋ ಇಲ್ಲವೋ ಎಂಬುದಾಗಿ ಸಹ ಪರೀಕ್ಷಿಸಬೇಕಾಗಿಲ್ಲ. ನೋಡಿರಿ, ಅವು ತಮ್ಮಷ್ಟಕ್ಕೆ ತಾವೇ ನೆಲೆ ನಿಂತು ಫಲ ಕೊಡುತ್ತವೆ. ಅದರಂತೆಯೇ ಪ್ರಿಯರೇ, ನಾವು ಫಲ ಕೊಡಬೇಕಾದರೆ ನಾವು ಆತನೊಂದಿಗೆ ಸತತವಾಗಿ ಅನ್ಯೋನ್ಯತೆಯಲ್ಲಿ ಇರಬೇಕು. ಅಂದರೆ ನಾನು ಬೆಳಗ್ಗೆ ಏಳುವಾಗಲೂ ನನ್ನ ಆಫೀಸಿನಲ್ಲಿ ಕೆಲಸ ಮಾಡುವಾಗಲೂ, ಅಷ್ಟೇ ಅಲ್ಲದೆ ದಾರಿಯಲ್ಲಿ ಪ್ರಯಾಣಿಸುವಾಗಲೂ ನಾನು ಆತನೊಂದಿಗೆ ಎಡಬಿಡದೆ ಅನ್ಯೋನ್ಯತೆಯಲ್ಲಿ ಇರಬೇಕು. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 15 ಅಧ್ಯಾಯ
5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರೆರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಹೆಚ್ಚು ಫಲ ಕೊಡುವವರಾಗುವಂತೆ ನಾವು ಆತನಲ್ಲಿ ನೆಲೆಗೊಳ್ಳಬೇಕೆಂದು ಆತನು ಬಯಸುತ್ತಾನೆ. ನೋಡಿರಿ, ಈ ಭಾಗವು ಬಿತ್ತುವವನ ಸಾಮ್ಯಕ್ಕೆ ಹೋಲಿಕೆಯಾಗಿರುವುದನ್ನು ನಾವು ಗಮನಿಸುತ್ತೇವೆ. ಒಳ್ಳೆಯ ನೆಲದ ಮೇಲೆ ಬಿದ್ದ ಕೆಲವು ಬೀಜಗಳು 30ರಷ್ಟು ಫಲ ಕೊಟ್ಟವು, ಅದು ಫಲವಾಗಿದೆ. ಕೆಲವು 60ರಷ್ಟು ಫಲ ಕೊಟ್ಟವು, ಅದು ಬಹಳ ಫಲ. ಮತ್ತು ಇನ್ನೂ ಕೆಲವು 100ರಷ್ಟು ಫಲ ಕೊಟ್ಟವು, ಅದು ಹೆಚ್ಚು ಫಲವಾಗಿದೆ. ಹಾಗೆಯೇ ಮುಂದುವರಿದು ನಾವು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬೀಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಫಲ ಕೊಡುವ ವಿಚಾರವಾಗಿ ಬರೆಯಲ್ಪಟ್ಟಿದೆಯೇ ಹೊರತು ನಾವು ಹೇಗೆ ರಕ್ಷಣೆ ಹೊಂದಬೇಕೆಂದು ಬರೆದಿಲ್ಲ. ಅಪೊಸ್ತಲನಾದ ಪೌಲನು ಇದರ ಕುರಿತು ಬೇರೆಯೇ ಉದಾಹರಣೆಯನ್ನು ಕೊಡುತ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 11ರಿಂದ 14 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೆ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದೋ ಆ ಬೆಂಕಿಯು ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇದು ಒಬ್ಬ ವಿಶ್ವಾಸಿಯ ಕೆಲಸಗಳ ಕುರಿತಾಗಿ ತಿಳಿಸುತ್ತದೆ, ಅಂದರೆ ವಿಶ್ವಾಸಿಯ ಜೀವಿತದಲ್ಲಿನ ಫಲ. ಪ್ರಿಯರೇ, ಬೆಂಕಿಯು ಚಿನ್ನ, ಬೆಳ್ಳಿ, ರತ್ನ ಇವುಗಳನ್ನು ಶೋಧಿಸಿ ಶುದ್ಧಿಗೊಳಿಸಿ ಕೊಳೆಯನ್ನು ತೆಗೆಯುತ್ತದೆ. ಆದರೆ ಪ್ರಿಯರೇ, ಕಟ್ಟಿಗೆ, ಹುಲ್ಲು, ಆಪು ಇವು ಬೆಂಕಿಯಲ್ಲಿ ಸುಟ್ಟು ಹೊಗೆಯಾಗಿ ಹೋಗುತ್ತವೆ. ನೋಡಿರಿ, ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ ಎಂಬುದಾಗಿ ಈಗ ತಾನೇ ನಾವು ಓದಿದ ಈ ವಾಕ್ಯ ಭಾಗಕ್ಕೆ ಇದು ಸಮಾನವಾಗಿಯೇ ಇದೆ. ಹೌದು ಪ್ರಿಯರೇ, ನಮ್ಮ ಜೀವಿತದ ಫಲಕ್ಕನುಸಾರವಾಗಿಯೇ ನಮಗೆ ಬಹುಮಾನವು ಕೊಡಲ್ಪಡುತ್ತದೆಂದು ನಾನು ನಂಬುತ್ತೇನೆ. ಮತ್ತು ನಾವು ಫಲ ಕೊಡುವುದಲ್ಲ, ಆದರೆ ಪ್ರಿಯರೇ, ನಾವು ಆತನಲ್ಲಿ ನೆಲೆ ನಿಂತಾಗ ಆತನು ನಮ್ಮಲ್ಲಿ ಫಲ ಕೊಡುತ್ತಾನೆ. ಹೌದು, ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರದ ಕೊಂಬೆಯು ಹೊರಕ್ಕೆ ಬೀಸಾಡಲ್ಪಟ್ಟು ಒಣಗಿ ಹೋಗುತ್ತದೆ, ಮತ್ತು ಅಂತಹ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಮತ್ತು ಅವು ಸುಟ್ಟು ಹೋಗುತ್ತವೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆದದೆ, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು, ತಾನಾದರೋ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು ಎಂಬುದಾಗಿ. ಹೌದು ಪ್ರಿಯರೇ, ಅವನು ಪರಲೋಕಕ್ಕೆ ಹೋಗಬಹುದು, ಆದರೆ ಬೆಂಕಿಯಿಂದ ತಪ್ಪಿಸಿಕೊಂಡವನಂತೆ ಇರುವನು, ಮತ್ತು ಅವನು ತನ್ನ ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ. ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ಹಾಗೂ 8ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ಅದ್ಭುತವಾದಂಥ ಪ್ರಾರ್ಥನೆಯ ವಾಗ್ದಾನವಾಗಿದೆ. ಆದರೆ ಅದಕ್ಕಿರುವ ಷರತ್ತುಗಳನ್ನು ಗಮನಿಸಿರಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥ ಆತನಿಗೆ ನಾವು ಯಾವಾಗಲೂ ವಿಧೇಯರಾಗಿರಬೇಕೆಂಬುದಾಗಿ. ಆಗ ಮಾತ್ರವೇ ಪ್ರಿಯರೇ ನಮ್ಮ ಪ್ರಾರ್ಥನೆಗಳು ಫಲದಾಯಕವಾಗಿರುತ್ತವೆ. ನೋಡಿರಿ, ನೆಲೆಗೊಳ್ಳುವುದರ ಹಾಗೂ ಪ್ರಾರ್ಥಿಸುವುದರ ಮುಖ್ಯ ಉದ್ದೇಶವು ತಂದೆಯಾದ ದೇವರಿಗೆ ಮಹಿಮೆಯಾಗಬೇಕೆಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಉತ್ತಮ ಜೀವಿತದಲ್ಲಿ ಇರಬೇಕೆಂದು ಕರ್ತನು ಬಯಸುತ್ತಾನೆ ಮತ್ತು ಪವಿತ್ರಾತ್ಮನ ಫಲದ ಒಂದಂಶವು ನಾವು ನಮ್ಮ ಜೀವಿತದಲ್ಲಿ ಸಂತೋಷವಾಗಿರಬೇಕೆಂಬುದಾಗಿದೆ.
ನೋಡಿರಿ ಪ್ರಿಯರೇ, ನಾವು ಸತ್ಯವೇದ ಅಧ್ಯಯನದಲ್ಲಿ ಭಾಗವಹಿಸುವುದರಲ್ಲಿ ಹಾಗೂ ಕರ್ತನ ಸೇವೆಯಲ್ಲಿ ನಮಗೆ ಪರಿಪೂರ್ಣ ಆನಂದ ಹಾಗೂ ಸಂತೋಷವಿರುತ್ತದೆ. ಮುಂದುವರೆದು ನಾವು 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆಯಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ಆತನು ವಿಶ್ವಾಸಿಗಳೊಂದಿಗೆ ಮಾತನಾಡುತ್ತಿದ್ದಾನೆಂಬುದನ್ನು ಗಮನಿಸಿರಿ. ಆತನು ನಮ್ಮನ್ನು ಪ್ರೀತಿಸಿದಂತೆ ನಾವೂ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾಗಿದೆ. ಆದರೆ ನಮ್ಮ ಇಂದಿನ ಸಭೆಗಳಲ್ಲಿ ಒಬ್ಬರನ್ನೊಬ್ಬರು ಹರಕೊಳ್ಳುವುದು ಹಾಗೂ ಪರಸ್ಪರ ಒಬ್ಬರನ್ನೊಬ್ಬರು ಟೀಕೆ ಮಾಡುವುದು ಬಹು ದುರದೃಷ್ಟಕರವಾದಂಥ ಸಂಗತಿಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆತನು ಪ್ರೀತಿಸಿದಂತೆ ಪ್ರೀತಿಸುವುದೆಂದರೆ ಅದೂ ಬಹು ಉನ್ನತವಾದಂಥ ಮಟ್ಟವಾಗಿದೆ ಮತ್ತು ಪರಿಶುದ್ಧಾತ್ಮನು ಮಾತ್ರ ನಮ್ಮಲ್ಲಿ ಇಂತಹ ಪ್ರೀತಿಯನ್ನು ಹುಟ್ಟಿಸಬಲ್ಲನು. ಪ್ರಿಯರೇ, ಹಾಗೆಯೇ ಮುಂದುವರಿದು ನಾವು 13ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇದು ಪ್ರೀತಿಯ ನಿಜ ಪರೀಕ್ಷೆಯಾಗಿದೆ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತಿಯ ಜೀವಿತವೆಂದರೆ ಹೊಡೆದು ಓಡಿ ಹೋಗುವಂಥದ್ದಲ್ಲ, ಆದರೆ ಅದು ಆತನ ಅಪ್ಪಣೆಗಳನ್ನು ಕೈಕೊಳ್ಳುವುದಾಗಿದೆ. ಹೌದು ಪ್ರಿಯರೇ, ನಾವು ಆತನ ಅಪ್ಪಣೆಗಳನ್ನು ಕೈಕೊಂಡು ನಡೆದರೆ ನಾವು ಬಹಳ ಫಲ ಕೊಡುತ್ತೇವೆ ಮತ್ತು ನಾವು ಆತನ ಅಪ್ಪಣೆಗಳನ್ನು ಕೈಕೊಳ್ಳುವುದರಿಂದ ಆತನ ಸ್ನೇಹಿತರಾಗುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಾರಿ ದೇವರ ಸೇವಕರಾದ ಡಿ.ಎಲ್. ಮೂಡಿಯವರಿಗೆ ಒಬ್ಬರು ಹೀಗೆ ಕೇಳಿದರು, ನಿಮಗೆ ಸಾಯುವ ಕೃಪೆಯು ದೊರಕಿದೆಯೋ ಎಂಬುದಾಗಿ. ಆಗ ಡಿ.ಎಲ್. ಮೂಡಿಯವರು ಹೀಗೆ ಹೇಳಿದರಂತೆ, ಈ ತನಕ ಅಂತಹ ಪರಿಸ್ಥಿತಿಯು ಎದುರಾಗಿಲ್ಲ. ಒಂದು ವೇಳೆ ಅಂತಹ ಪರಿಸ್ಥಿತಿಯು ಒದಗಿ ಬಂದರೆ ಆ ಸಮಯದಲ್ಲಿ ನನಗೆ ಆತನ ಕೃಪೆಯು ಕೊಡಲ್ಪಡುತ್ತದೆ ಎಂಬುದಾಗಿ. ಮತ್ತು ಪ್ರಿಯರೇ, ಅದು ಹಾಗೆಯೇ ಆಯಿತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 15 ಹಾಗೂ 16ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ಯೇಸು ಕ್ರಿಸ್ತನು ಹೇಳಿದ್ದನ್ನು ನಾವು ಕೈಕೊಂಡು ನಡೆದರೆ ನಾವು ಆತನ ಸ್ನೇಹಿತರಾಗಿರುತ್ತೇವೆ. ಮತ್ತು ಈಗ ಆತನು ನಮಗೆ ತನ್ನ ಹೃದಯವನ್ನು ತೆರೆದಿದ್ದೇನೆಂದು ಹೇಳುತ್ತಾನೆ ಹಾಗೂ ನಮಗೆ ತನ್ನನ್ನು ಪ್ರಕಟಿಸಿಕೊಳ್ಳಬೇಕೆಂದಿದ್ದಾನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬ ಈ ವಾಕ್ಯವನ್ನು ನಾವು ಗಮನಿಸುವಾಗ ಈ ರೀತಿಯ ಬೋಧನೆಯು ಅನೇಕರಿಗೆ ಇಷ್ಟವಾಗುವುದಿಲ್ಲ. ಆದರೆ ಪ್ರಿಯರೇ, ಇದು ಬಹು ಅದ್ಭುತವಾದದ್ದು ಹಾಗೂ ಪ್ರಾಯೋಗಿಕವಾದದ್ದು. ನೋಡಿರಿ, ಅನೇಕ ಕ್ರೈಸ್ತರು ತಾವು ಕುಗ್ಗಿ ಹೋದಾಗ ಈ ರೀತಿಯಾಗಿ ಪ್ರಾರ್ಥಿಸುತ್ತಾರೆ, ಅಯ್ಯೋ ಕರ್ತನೆ, ನೀನು ನನ್ನನ್ನು ಕರೆದು ಆರಿಸಿದ್ದಿ, ನಾನು ನಿನ್ನ ಮಗುವಾಗಿದ್ದೇನೆ ಎಂಬುದಾಗಿ. ಆದರೆ ಪ್ರಿಯರೇ, ಡಾಕ್ಟರ್ ಇ. ಕ್ಯಾಂಪಬೆಲ್ ಮೋರ್ಗನ್ ಅವರು ಹೇಳುವುದನ್ನು ಗಮನವಿಟ್ಟು ಆಲಿಸಿರಿ. ಅವರು ಹೀಗೆ ಹೇಳುತ್ತಾರೆ, ಆತನು ನನ್ನನ್ನು ಆರಿಸಿಕೊಂಡಿದ್ದಾನೆ, ಆದ್ದರಿಂದ ನಾನು ಆತನ ಜವಾಬ್ದಾರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ನಿಜವಾದಂಥ ಭರವಸೆಯಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಪ್ರತಿಯೊಬ್ಬ ವಿಶ್ವಾಸಿಗಳ ಸಂಬಂಧ ಈ ರೀತಿಯಲ್ಲಿ ಇರಬೇಕು ಎಂಬುದಾಗಿ. ಮತ್ತು ಈಗ ಆತನು ಆ ವಿಚಾರವಾಗಿ ಮಾತನಾಡುತ್ತಾನೆ. ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18 ಹಾಗೂ 19ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನನ್ನು ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೇ ಇರುವುದರಿಂದಲೂ
ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಮಕ್ಕಳಾದಾಗ ಏನಾಗುತ್ತದೆಂಬುದನ್ನು ಗಮನಿಸಿರಿ. ಹೌದು, ಲೋಕವು ನಮ್ಮನ್ನು ಹಗೆ ಮಾಡುತ್ತದೆ. ಮುಂದುವರಿದು ನಾವು 20-22 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆಪಡಿಸಿದರೆ ನಿಮ್ಮನ್ನೂ ಸಹ ಹಿಂಸೆಪಡಿಸುವರು. ಅವರು ನನ್ನ ಮಾತನ್ನು ಕೈಕೊಂಡು ನಡೆದರೆ ನಿಮ್ಮ ಮಾತನ್ನೂ ಸಹ ಕೈಕೊಂಡು ನಡೆಯುವರು. ಆದರೆ ಅವರು ನನ್ನನ್ನು ಕಳುಹಿಸಿಕೊಟ್ಟಾತನನ್ನು ತಿಳಿಯದವರಾದದರಿಂದ ಇದನ್ನೆಲ್ಲ ನನ್ನ ಹೆಸರಿನ ನಿಮಿತ್ತ ನಿಮಗೆ ಮಾಡುವರು. ನಾನು ಬಂದು ಅವರ ಕೂಡ ಮಾತಾಡದಿದ್ದರೆ ಅವರಿಗೆ ಪಾಪವೂ ಇರುತ್ತಿದ್ದಿಲ್ಲ. ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರಿಗೆ ಈಗ ನೆವವಿಲ್ಲ ಎಂಬುದಾಗಿ. ದೇವರು ಪ್ರೀತಿಸುವ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಸೇವಕನು ದಣಿಗಿಂತ ಹೆಚ್ಚು ಜನಪ್ರಿಯನಾಗಬಾರದು ಮತ್ತು ನಮ್ಮ ಕರ್ತನೆಗಿಂತ ಹೆಚ್ಚಿನವರಾಗಲು ನಾವು ಪ್ರಯತ್ನಿಸಬಾರದು. ನೋಡಿರಿ, ಹಿಂಸೆ ಪಡಿಸುವವರಿಗೆ 2 ಸಮಸ್ಯೆಗಳು ಇರುತ್ತವೆ. ಮೊದಲನೇದಾಗಿ, ಅವರು ತಂದೆಯನ್ನು ತಿಳಿದಿಲ್ಲ, ಮತ್ತು ಎರಡನೆಯದಾಗಿ, ತಮ್ಮ ಪಾಪಗಳು ಬಹಿರಂಗವಾಗುವುದು ಅವರಿಗೆ ಬೇಕಾಗಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದ ಬೆಳಕನ್ನು ಮಾನವರ ಆತ್ಮದ ಮೇಲೆ ಚೆಲ್ಲಿದನು. ಬೆಳಕು ಬಂದಾಗ ಕಾರ್ಯಗಳು ಆರಂಭವಾಗುತ್ತವೆ. ಆದರೆ ಇಲಿ, ಹಾವು, ಜಿರಳೆ, ಹಲ್ಲಿ ಮತ್ತು ಇನ್ನಿತರ ಕೀಟಗಳು ಬೆಳಕನ್ನು ಸಹಿಸಲಾರವು. ಆದ್ದರಿಂದ ಅವು ಕತ್ತಲೆಯ ಮೇರೆಗೆ ಓಡುತ್ತವೆ. ಮಾತ್ರವಲ್ಲದೆ ಈ ಬೆಳಕನ್ನು ಉಂಟು ಮಾಡಿದವನನ್ನು ಅವು ಹಗೆ ಮಾಡುತ್ತವೆ. ಯೇಸುಕ್ರಿಸ್ತನು ತಾನೇ ಹೇಳುತ್ತಾನೆ, ಅವರು ನಿಷ್ಕಾರಣವಾಗಿ ನನ್ನನ್ನು ಹಗೆ ಮಾಡಿದರು ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸುಕ್ರಿಸ್ತನಲ್ಲಿ ದ್ವೇಷಕ್ಕೆ ಯೋಗ್ಯವಾದದ್ದೇನೂ ಇರಲಿಲ್ಲ. ಆದರೆ ನಿಜವಾದ ಕಾರಣ ಮಾನವನ ಪಾಪದ ಹೃದಯವಾಗಿದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 23ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ನನ್ನ ಮೇಲೆ ದ್ವೇಷ ಮಾಡುವವನು ನನ್ನ ತಂದೆಯ ಮೇಲೆಯೂ ದ್ವೇಷ ಮಾಡುವವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಒಂದು ಪ್ರಾಮುಖ್ಯವಾದಂಥ ವಚನವಾಗಿದೆ. ಯೇಸುಕ್ರಿಸ್ತನು ತಾನೇ ಹೀಗೆ ಹೇಳುತ್ತಾನೆ, ಒಬ್ಬನು ತನ್ನನ್ನು ಹಗೆ ಮಾಡಿದರೆ ತನ್ನ ತಂದೆಯನ್ನೂ ಸಹ ಹಗೆ ಮಾಡಿದಂತಾಗುತ್ತದೆ ಎಂಬುದಾಗಿ. ಪ್ರಿಯರೇ, ದೇವರನ್ನು ನಂಬುತ್ತೇನೆಂದು ಹೇಳಿ ನಾನು ಜನಪ್ರಿಯನಾಗಬಹುದು. ಆದರೆ ನಿಜವಾದ ಪರೀಕ್ಷೆ ಏನೆಂದರೆ, ಯೇಸುಕ್ರಿಸ್ತನೊಡನೆ ನನ್ನ ಸಂಬಂಧ ಹಾಗೂ ಆತನ ಕುರಿತು ನನ್ನ ಅಭಿಪ್ರಾಯ. ಯಾಕಂದರೆ ಪ್ರಿಯರೇ, ಲೋಕವು ಆತನನ್ನು ದ್ವೇಷಿಸುತ್ತದೆ. ಮುಂದುವರೆದು ನಾವು 24 ಹಾಗೂ 25ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮತ್ತಾರೂ ನಡೆಸದ ಕ್ರಿಯೆಗಳನ್ನು ನಾನು ಅವರಲ್ಲಿ ನಡೆಸದೇ ಇದ್ದರೆ ಅವರಿಗೆ ಪಾಪವೂ ಇರುತ್ತಿದ್ದಿಲ್ಲ. ಆದರೆ ಈಗ ಅವರು ನೋಡಿದ್ದಾರೆ, ಆದರೂ ನನ್ನ ಮೇಲೆಯೂ ನನ್ನ ತಂದೆಯ ಮೇಲೆಯೂ ದ್ವೇಷ ಮಾಡಿದ್ದಾರೆ. ಅವರು ನನ್ನನ್ನು ನಿಷ್ಕಾರಣವಾಗಿ ದ್ವೇಷಿಸಿದರು ಎಂದು ಅವರ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಮಾತು ನೆರವೇರುವಂತೆ ಹೀಗಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಒಬ್ಬರು ಹೀಗೆ ಹೇಳಿದ್ದಾರೆ, ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ಆದರೆ ಈಗ ಮಾನವನು ದೇವರನ್ನು ತನ್ನ ರೂಪದಲ್ಲಿ ನಿರ್ಮಿಸುತ್ತಿದ್ದಾನೆ ಎಂಬುದಾಗಿ. ನೋಡಿರಿ, ಇಂತಹ ದೇವರು ಅವರಿಗೆ ಬೇಕಾದದ್ದು, ಮತ್ತು ಇಂತಹ ದೇವರು ವಿಶ್ವವನ್ನು ನಡೆಸುತ್ತಾನೆಂದು ಅವರು ನಂಬುತ್ತಾರೆ. ಅವರು ನಿಷ್ಕಾರಣವಾಗಿ ತನ್ನನ್ನು ದ್ವೇಷಿಸಿದರು ಎಂಬುದಾಗಿ ಯೇಸುಕ್ರಿಸ್ತನು ಹೇಳುವಾಗ ಆತನು ಕೀರ್ತನೆಗಳು 35ನೇ ಅಧ್ಯಾಯ 19ನೇ ವಚನ ಹಾಗೂ 69ನೇ ಅಧ್ಯಾಯ 4ನೇ ವಚನವನ್ನು ಉಲ್ಲೇಖಿಸುತ್ತಾನೆ. ಹೌದು ಪ್ರಿಯರೇ, ಅವರು ಯೇಸುಕ್ರಿಸ್ತನನ್ನು ದ್ವೇಷಿಸುತ್ತಾರೆ, ಯಾಕಂದರೆ ಅವರು ಸುಳ್ಳು ದೇವರನ್ನು ಸೃಷ್ಟಿಸಿಕೊಂಡಿದ್ದಾರೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 26 ಹಾಗೂ 27ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ನೀವು ಮೊದಲಿನಿಂದ ನನ್ನ ಸಂಗಡ ಇದ್ದ ಕಾರಣ ನೀವೂ ಸಾಕ್ಷಿಗಳಾಗಿದ್ದೀರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಪರಿಶುದ್ಧಾತ್ಮನು ಯೇಸುಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುತ್ತಾನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸುಕ್ರಿಸ್ತನು ನನಗೆ ನಿಜ ದೇವರಾಗಿರುವುದಾದರೆ ಅದು ಪವಿತ್ರಾತ್ಮನ ಕಾರ್ಯವೇ ಆಗಿದೆ. ಪ್ರಿಯರೇ, ದೇವರಾತ್ಮನು ಕೆಲಸ ನಡೆಸುತ್ತಾನೋ ಎಂದು ನೋಡಬೇಕಾದರೆ ಯೇಸುಕ್ರಿಸ್ತನು ಮಹಿಮೆ ಹೊಂದುತ್ತಿದ್ದಾನೋ ಎಂದು ನೋಡಬೇಕು. ಹೌದು ಪ್ರಿಯರೇ, ನಮ್ಮ ಹೃದಯದಲ್ಲಿಯೂ ಹಾಗೂ ಜೀವಿತದಲ್ಲಿಯೂ
ಯೇಸು ಕ್ರಿಸ್ತನು ನಿಜವಾದವನಾಗಿರಬೇಕು. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 24 ವಚನಗಳನ್ನು ಧ್ಯಾನಿಸೋಣ. ಆದ್ದರಿಂದ ಪ್ರಿಯರೇ, ಈ ವಾಕ್ಯ ಭಾಗವನ್ನು ನೀವು ಓದಿ ಧ್ಯಾನಿಸಿ ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ನಮ್ಮ ಜೀವಿತಕ್ಕೆ ಪ್ರವೇಶಿಸಿ ನಮಗೆ ಅಡ್ಡಿಯಾಗಿರುವ ಕೆಲವು ಸಂಗತಿಗಳನ್ನು ಆತನು ತೆಗೆದುಹಾಕುತ್ತಾನೆ. ಹೊಸದಾಗಿ ಹುಟ್ಟಿದಾಗ ನಮ್ಮ ಜೀವಿತವು ಫಲ ಕೊಡುವ ಜೀವಿತವಾಗುತ್ತದೆ. ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದೆಂದರೆ ಆತನೊಂದಿಗೆ ಸತತವಾಗಿ ಅನ್ಯೋನ್ಯತೆಯಿಂದಿರುವುದೇ ಆಗಿದೆ. ಆದುದರಿಂದ ಒಳ್ಳೆಯ ಸ್ನೇಹಿತನಾದ ಯೇಸು ಕ್ರಿಸ್ತನೊಂದಿಗೆ ಆತನ ಅನ್ಯೋನ್ಯತೆಯಲ್ಲಿ ಫಲ ಕೊಡುವ ಜೀವಿತವನ್ನು ನಾವು ಜೀವಿಸಿ ಆತನನ್ನು ಮಹಿಮೆ ಪಡಿಸೋಣ. ಬನ್ನಿರಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ನೀನು ನಮಗೆ ಕೊಡುವಂಥ ಜೀವಿತ ಹೊಸ ಜೀವಿತ, ಫಲವನ್ನು ನಾವು ಬಿಟ್ಟು ನಿನ್ನನ್ನು ಮಹಿಮೆ ಪಡಿಸಬೇಕೆಂಬುದೇ ನಿನ್ನ ಆಶೆ ಆಗಿದೆ. ಆ ರೀತಿಯಲ್ಲಿ ನಮ್ಮ ಎಲ್ಲ ಪ್ರಿಯ ವೀಕ್ಷಕರನ್ನು ನಡೆಸಬೇಕೆಂದು, ಅವರೆಲ್ಲ ಕೊರತೆಗಳನ್ನು ನೀಗಿಸಿ ಆಶೀರ್ವದಿಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಇಂದಿನ ಕಾರ್ಯಕ್ರಮದ ಅಧ್ಯಯನವು ನಮ್ಮನ್ನು ಕ್ರಿಸ್ತನ ಅನ್ಯೋನ್ಯತೆಗೆ ನಡೆಸಿದೆಯಲ್ಲವೇ? ಹಾಗಾದರೆ ಇತರರು ಸಹ ಕರ್ತನ ಕೃಪೆಯನ್ನು ಹೊಂದಿಕೊಳ್ಳಲು ನಾವು ಪ್ರಾರ್ಥಿಸೋಣ. ತಿರುಗಿ ಭೇಟಿಯಾಗೋಣ. ವಂದನೆಗಳು.